ಉದ್ದೇಶ ಯಾಕ ಮಹಿಳಾ ಗ್ರಾಮ ಸಭೆನ ಯಾಕೆ ಕರಿಬೇಕಾಗಿತ್ತು, ಅದರ ಜಾಗೃತಿ ಏನು, ಅದರ ಹಿನ್ನೆಲೆ ಏನು, ಸರ್ಕಾರ ಅದನ್ನು ವಿಚಾರ ಮಾಡಿಬಿಟ್ಟು ಈ ಒಂದು ಗ್ರಾಮ ಸಭೆ ಕರೆದಿದೆ. ಗ್ರಾಮ ಸಭೆಗೆ ವಿಶೇಷವಾಗಿ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವಂತಹ ಸಹೋದರಿ ಶ್ರೀಮತಿ ಮಾನಮ್ಮ ರತ್ನರಾಜ್ ಶಾಲಿಮನಿ ಅವರಿಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಬೇಕಾಗಿ ಕೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ವಿಶೇಷ ಮುಖ್ಯ ಅತಿಥಿಗಳಾಗಿ ಈ ಒಂದು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಆಗಿರುವಂತಹ ನಮ್ಮ DN ಹಳ್ಳಿ ಸಾಹೇಬರು, ಇವರಿಗೂ ಕೂಡ ನಾನು ಸಂದರ್ಭದಲ್ಲಿ ಆರ್ಥಿಕವಾಗಿರ್ತಕ್ಕಂಥ ಹಾಗೆ ಸಮಾಜ ಸೇವಕರು, ಸದಾ ನಿರಂತರ ಸಮಾಜದ ಜೊತೆಗೆ ಒಡನಾಟವನ್ನು ಹೊಂದಿರತಕ್ಕಂಥ ರೈತ ಮುಖಂಡರು, ರೈತ ಸಂಘದ ಪದಾಧಿಕಾರಿಗಳು ಆಗಿರುವಂಥ ಶ್ರೀ ರತ್ನರಾಜ್ ಶಾಲಿಮನಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಮತ್ತು ಅವರಿವರು ಎನ್ನದೇ ಈ ಸಂದರ್ಭದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮೆಲ್ಲ ಅಕ್ಕ ತಂಗಿಯರಿಗೂ, ಎಲ್ಲ ಮಹಿಳೆಯರಿಗೂ ಸ್ತ್ರೀ ಶಕ್ತಿ ಬಲಕ್ಕೆ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಮಹಿಳಾ ಒಂದು ಗ್ರಾಮ ಸಭೆ ಪ್ರತಿಯೊಂದು ಕಡೆ ಮಾಡ್ತಾ ಇದ್ದೀವಿ. ಸರ್ಕಾರ ಒಂದು ಆದೇಶ ಮಾಡಿದೆ, ಮಹಿಳಾ ಗ್ರಾಮ ಸಭೆಯನ್ನು ಮಾಡಲೇಬೇಕು. ಮಹಿಳಾ ಗ್ರಾಮ ಸಭೆಯಲ್ಲಿ ವಿಶೇಷವಾಗಿ ಗ್ರಾಮ ಪಂಚಾಯಿತಿ ವತಿಯಿಂದ ಮತ್ತು ಸರ್ಕಾರದ ವತಿಯಿಂದ ಅವರಿಗೆ ಏನೇನು ಸಿಗ್ತಾ ಇದ್ದಾವೆ, ಅವರ ಸವಲತ್ತುಗಳೇನು, ಅವರ ಈ ಒಂದು ಸಮಾಜದಲ್ಲಿ ಪಾತ್ರಗಳೇನು ಮತ್ತು ಅವರ ಏನು ಸರ್ಕಾರ ಸಾಧನೆಗಳಿದ್ರೆ ಸಾಧನೆಗಳು ಹೇಳಿ, ಅಥವಾ ನಮಗಾಗಿ ಸರ್ಕಾರ ಇಷ್ಟೆಲ್ಲ ಮಾಡ್ತಾ ಇದೆ ಅನ್ನತಕ್ಕಂಥದ್ದು ಕೂಡ ಹೇಳ್ಬೋದು. ಅದಕ್ಕಾಗಿ ಅವೆಲ್ಲ ಮುಕ್ತವಾಗಿರ್ತಕ್ಕಂಥ ಅವಕಾಶ ಗ್ರಾಮ ಸಭೆ ಅಂದ್ರೆ ಬಂದರು ಕುಂತರು ಫೋಟೋ ತಗೊಂಡ್ರು ಹೋದ್ರಲ್ಲ. ಮುಕ್ತವಾಗಿರ್ತಕ್ಕಂಥ ಚರ್ಚೆಗಳು ಮಾಡಬೇಕು. ನಿಮ್ಗೇನೋ ಸಮಸ್ಯೆಗಳಿದ್ರ, ಮಹಿಳೆಯರಿಗೆ ಏನೋ ಸಮಸ್ಯೆಗಳಿದ್ರ ಹೇಳ್ಬೋದು. ಪಂಚಾಯಿತಿಯಿಂದ ಎಷ್ಟು ಸಾಧ್ಯ ಅಷ್ಟನ್ನು ಅದನ್ನು ನೀಗಿಸ್ತಕ್ಕಂಥ ಕೆಲಸಗಳನ್ನು ಮಾಡಕ್ಕೆ ಸಾಧ್ಯ. ಅದೇ ರೀತಿಯಾಗಿ ನಿಮಗೆ ಕೆಲವೊಂದು ಸೌಲಭ್ಯಗಳು ವಂಚಿತರಾಗಿರ್ತಾರೆ. ನೋಡಿ, ವಸತಿ ಯೋಜನೆ ಅಡಿಯಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆ ಇರ್ಬೋದು, ಮನೆಗಳಿರ್ಬೋದು, ಕೇವಲ ಮಹಿಳೆಯರಿಗಷ್ಟೇ. ಯಾಕೆ ಪುರುಷರ ಹೆಸರಾಗಿ ಬರ್ಸ್ಬಾರ್ದು? ಮಹಿಳೆಯರ ಹೆಸರಾಗಿ ಬರ್ಸ್ತಾ ಇದ್ದಾರೆ. ಅದು ನೆನ್ಕೊಡು. ಮಹಿಳೆಯರು ಆ ಮನೆಯ ಒಡತಿ ಅಂತ, ಮಹಿಳೆನೇ ಆ ಮನೆಗೆ ಆಧಾರ ಅನ್ನತಕ್ಕಂಥ ಆಧಾರವಾಗಿ ಇಟ್ಟುಕೊಂಡು ಮಹಿಳೆಯರಿಗೆ ಆ ಹೆಸರನ್ನು ನೋಂದಾಯಿಸಿ ಮಹಿಳೆಯರಿಗೆ ಮನೆಗಳನ್ನು ಸ್ಯಾಂಕ್ಷನ್ ಮಾಡ್ತಾ ಇದೆ ಸರ್ಕಾರ. ಅದು ಒಂದು. ಇನ್ನೂ ಒಂದು ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳಂತ ನಿಮ್ಗೆ ಗೊತ್ತಿರಬಹುದು. ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಸಾಕಷ್ಟು ಯೋಜನೆಗಳು ನಮ್ಮ ಹೆಣ್ಮಕ್ಳಿಗಾಗಿ ಮಾಡಿದ್ದಾರೆ. ಇಲ್ಲಿ ತನಕ ಇಡೀ ಕರ್ನಾಟಕ ತುಂಬ ಓಡಾಡಿದ್ರು ಕೂಡ ನಿಮಗೆ ಬಸ್ ಚಾರ್ಜ್ ಕೊಡೋಂಗಿಲ್ಲ, ಬಸ್ ಫ್ರೀ ಇದೆ ಒಂದು. ಆಮೇಲೆ ಪ್ರತಿ ತಿಂಗಳ 2,000 ರೂಪಾಯಿ ಬೀಳ್ತಾ ಇದೆ. ಏನು ಗೃಹಲಕ್ಷ್ಮಿ ಅನ್ನತಕ್ಕಂಥ ಪ್ರತಿಯೊಂದು ಮಹಿಳೆಯರಿಗೆ 2,000 ರೂಪಾಯಿ ಎದಕ್ಕೆ ಕೊಡ್ತಾ ಇದೆ? ಅವರ ಸಬಲೀಕರಣ ಆಗಲಿ, ಹೆಣ್ಣುಮಕ್ಕಳ ಒಂದು ಅಧಿಕಾರ ತಗೊಳ್ಳಿ, ಸಮಾನವಾಗಿರ್ತಕ್ಕಂಥ ಪುರುಷರಿಗೆ ಸಮಾನವಾಗಿ ಬರಲಿ ಅನ್ನತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಮಹಿಳೆಯರಿಗೆ ಈ ಸವಲತ್ತುಗಳನ್ನು ಕೊಡ್ತಾ ಇದೆ. ಅದೇ ರೀತಿಯಾಗಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಸರ್ ಅವರು ಹೇಳಿದ್ರು, ಅವಾಗ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 370 ರೂಪಾಯಿ ಪುರುಷರಿಗೂ ಅಷ್ಟೇ ಇದೆ, ಸ್ತ್ರೀಯರಿಗೂ ಅಷ್ಟೇ ಇದೆ. ಸಮಾನ ವೇತನ ಇದೆ. ಇಲ್ಲ ಹೆಣ್ಮಕ್ಳ ಅಂತ ಕಡಿಮೆ ಮಾಡಿದಾರ? ಇಲ್ಲ. ಪುರುಷರಂತ ಹೆಚ್ಚು ಮಾಡಿದಾರ? ಇಲ್ಲ. ಸಮಾನವಾಗಿರ್ತಕ್ಕಂಥ ವೇತನ ಈ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಇದೆ. ಕೂಸಿನ ಮನೆಗಳು ಪ್ರಾರಂಭ ಆಗ್ತಾ ಇದೆ, ನಿಮ್ಗೆ ಗೊತ್ತಿರ್ಬೋದು. ಕೂಸಿನ ಮನೆಗಳಿಗೂ ಕೂಡ ಅದು ಕೂಡ ಯಾರು ಮಾಡ್ತಾ ಇದ್ದಾರೆ? ಹೆಣ್ಣು ಮಕ್ಕಳೇ ಮಾಡ್ತಾ ಇದ್ದಾರೆ. ಅದು ಒಂದು. ಆ ನಂತರ ಇನ್ನೊಂದು ಕಡೆ ಬೇರೆ ಬೇರೆ ಕೆಲವು ಸ್ತ್ರೀ ಶಕ್ತಿ ಸಂಘಗಳಂತ ಅದಾವೆ. ಆ ಸ್ತ್ರೀ ಶಕ್ತಿ ಸಂಘಗಳಿಗೆ ನೋಡಿ ನಿಮ್ಗೆ ಸಾಕಷ್ಟು ಯೋಜನೆಗಳನ್ನು ತಂದು ಅವರನ್ನು ಸಬಲೀಕರಣ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ. ಯಾರು ಮಹಿಳಾ ಸ್ತ್ರೀ ಶಕ್ತಿ ಸಂಘಗಳನ್ನು ಅಚ್ಚುಕಟ್ಟಾಗಿ ಈ ಸಂದರ್ಭದಲ್ಲಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ, ಸ್ವಯಂ ಉದ್ಯೋಗ ಮಾಡ್ತಾ ಇದೀವಿ, ನಮಗೆ ಏನಾದ್ರೂ ಮಾಡಿಕೊಡಿ, ಅವ್ರು ಮಾಡೇ ಮಾಡ್ತಾರೆ. ದಾಖಲೆಗಳು ನಮ್ಮಲ್ಲಿ ಸರಿ ಇಲ್ಲ ಅಂದ್ರೆ ಯಾರು ಏನು ಕೊಡಕ್ಕಾಗಲ್ಲ. ಇದೇ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಹಾಲಿ ಸದಸ್ಯರಾಗಿರ್ತಕ್ಕಂಥ ಯುವಕರು ಶ್ರೀ ಸಂಜೀವ್ ಕುಮಾರ್ ನಾಯ್ಕರು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಬಯಸ್ತೀವಿ. ಸಾಕಷ್ಟು ಯೋಜನೆಗಳಿದ್ದಾವೆ. ಮತ್ತೆ ಅತಿ ಹೆಚ್ಚು ಈ ಮಹಿಳೆಯರಿಗೆ ಏನು 33% ಏನು ಕೊಡ್ಬೇಕಂತ ಐತಲ್ಲ, ಅದು ಕೂಡ ಕೇಂದ್ರದಲ್ಲಿ ಈಗಾಗಲೇ ಜಾರಿ ಆಗಿದೆ, ನಿಮ್ಗೆ ಗೊತ್ತಿರಬಹುದು. ಶಾಸಕರು ನಮ್ಮ ಕರ್ನಾಟಕದಲ್ಲಿ ಸರ್ಕಾರ ಅದು ಪ್ರಯತ್ನ ಮಾಡ್ತಾ ಇದೆ. ಒಂದ್ ವೇಳೆ 33% ಮಹಿಳೆಯರಿಗೆ ಮೀಸಲಾತಿ ಆಯ್ತಪ್ಪ ಅಂದ್ರ MLAಗಳು ಎಷ್ಟು ಜನ ಇದ್ದಾರೆ? 225 ಜನ ಇದಾರಲ್ಲ, ಅದ್ರಾಗ ಸುಮಾರು 100ಕ್ಕೂ ಹೆಚ್ಚು ಬರೀ ಮಹಿಳೆಯರು MLAಗಳಾಗ್ತಾರೆ. ಗ್ರಾಮ ಪಂಚಾಯಿತಿಯಲ್ಲಿ 3 ಜನ 4 ಜನ
ಮಹಿಳೆಯರು ಇರ್ತಾರೆ. ಅಕಸ್ಮಾತ್ 22, 24 ಗ್ರಾಮ ಪಂಚಾಯತ್ ಸದಸ್ಯರಲ್ಲಿ ಸುಮಾರು 7-8 ಜನ ಬರೀ ಮಹಿಳೆಯರು ಸದಸ್ಯರಾಗ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಕಾನೂನು ಎಲ್ಲ ಕಡೆ ನಿಮ್ಮ ಪರವಾಗಿದೆ. ಇವತ್ತು ನಿಮಗಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನು ಮಾಡ್ತಾ ಇದೆ? ಅಂಗನವಾಡಿಗಳ ಮುಖಾಂತರ ಗರ್ಭಿಣಿ ತಾಯಿಯಂದರಿಗೆ ತತ್ತಿಗಳು ಕೊಡೋದು, ಆ ಗರ್ಭಿಣಿ ತಾಯಿಗೆ ಪೌಷ್ಟಿಕಾಹಾರಗಳನ್ನು ಕೊಡಬೇಕು. ಪ್ರತಿನಿತ್ಯ ಪ್ರತಿ ದಿವಸ ಅವರಿಗೆ ಆರೈಕೆ ಮಾಡಬೇಕು. ಪ್ರತಿ ದಿವಸದ ಹಿಡಿದು ಎವರೇಜ್ ಆಗಿ ಒಂದು ತಿಂಗಳಲ್ಲಿ ಎಷ್ಟು ಬೇಕು ಅಥವಾ ಒಂದು ವಾರದಲ್ಲಿ ಎಷ್ಟು ಬೇಕು, ಒಂದು 15 ದಿವಸದಲ್ಲಿ ಎಷ್ಟು ಬೇಕು ಅಷ್ಟನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅಂಗನವಾಡಿ ಮುಖಾಂತರ ಇವತ್ತು ಗರ್ಭಿಣಿ ತಾಯರಿಗೆ ಮತ್ತು ತಾಯಿಯಂದರಿಗೆ ಪೌಷ್ಟಿಕಾಂಶವನ್ನು ಕೊಡ್ತಾ ಇದೆ. ಸೀಮಂತವನ್ನು ಅಂಗನವಾಡಿ ಕೇಂದ್ರದಲ್ಲಿ ಮಾಡ್ತಾ ಇದ್ದಾರೆ. ಇದು ಮಹಿಳಾ ಕಾರ್ಯ ಹೌದು. ಇವತ್ತು ಹೊಲಿಗೆ ಯಂತ್ರ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಅವೆಲ್ಲ ಕೊಡ್ತಾ ಇದೆ. ಇಷ್ಟೆಲ್ಲ ಸರ್ಕಾರದ ಯೋಜನೆಗಳು ಇದ್ದರೂ ಕೂಡ ನಾವು ಅದರ ಸದುಪಯೋಗ ಪಡೆದುಕೊಳ್ಳಲು ನಮಗೆ ಏನಾಗ್ತಾ ಇದೆ ಅಂದರೆ ಕೆಲವೊಬ್ಬರಿಗೆ ಗೊತ್ತೇ ಇಲ್ಲ. ನಮ್ಗೇನು ಮಾಡಬೇಕು? ಯಾರೋ ಒಬ್ಬರು ಇರ್ತಾರ, ಅವ್ರ ಮುಖಾಂತರ ಏನೋ ಮಾಡ್ತಾರೆ, ಏನೋ ಹಾಕ್ತದೆ, ಅದೆಲ್ಲ ಅಲ್ಲ. ಪ್ರತಿಯೊಬ್ಬರು ನಮ್ಮ ಮಹಿಳೆಯರಿಗೆ ಏನಿದ್ದಾವೆ, ಏನು ಸವಲತ್ತುಗಳಿದ್ದಾವೆ, ಏನೋ ನಮಗೆ ಸರ್ಕಾರ ಮಾಡಿದೆ, ನಾವು ಏನು ಪಡಿಬೋದು ಅನ್ನತಕ್ಕಂಥ ನಾವೇನು ಮಾಡ್ಬೇಕಂದ್ರೆ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಬೇಕು. ಪ್ರತಿಯೊಬ್ಬರು ಮತ್ತೊಬ್ಬರು ಬಾಯಿ ಕಳ್ಳಿಂದ ಕೇಳಬೇಕು. ಕೇಳಿ ಇವತ್ತ ನಿಮ್ಮ ಹಕ್ಕನ್ನು ನೀವು ಕೇಳ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು. ಅಂದಾಗ ಮಾತ್ರ ಆ ಸರ್ಕಾರ ಹಾಕಿಕೊಂಡಿರ್ತಕ್ಕಂಥ ಯೋಜನೆಗಳು ಯಶಸ್ವಿಯಾಗಿ ಸಾಧ್ಯ ಆಗುವಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಈ ಸಂದರ್ಭದಲ್ಲಿ ಶ್ರೀ ರತ್ನರಾಜ್ ಶಾಲಿಮನಿ ಅವರು ಕೂಡ ಈ ಸಂದರ್ಭವನ್ನು ಕುರಿತು ಮಾತಾಡೋದಕ್ಕೆ